ಜಾತಿ ಮತ್ತು ಧರ್ಮದ ಬಲವಿಲ್ಲದ ಒಬ್ಬ ನಾಯಕ ಕೇವಲ ಸಿದ್ಧಾಂತ ಮತ್ತು ಜನರ ಮೇಲಿನ ನಂಬಿಕೆಯಿಂದ ದ್ರಾವಿಡ ಕೋಟೆಯನ್ನೇ ವಶಪಡಿಸಿಕೊಳ್ಳೋದಿಕ್ಕೆ ಸಾಧ್ಯನಾ? ಬಿಜೆಪಿಯನ್ನ ರಾಜಕೀಯ ಶತ್ರು ಮತ್ತು ಡಿಎಂಕೆನ ರಾಜಕೀಯ ಎದುರಾಳಿ ಅಂತ ಕರೆದಂಥ ವಿಜಯ್ ಅವರ ಈ ಸ್ಪಷ್ಟ ನಿಲುವು ತಮಿಳು ಜನರ ಮನ ಗೆದ್ದಿದ್ದು ನಿಜಾನ? ಸಿನಿಮಾ ಪರದೆಯ ಮೇಲಿನ ಚುನಾವಣೆಯ ವಂಚನೆಯ ಕಥೆಗಳು ನಿಜ ಜೀವನದ ರಾಜಕೀಯ ಅಖಾಡದಲ್ಲಿ ಮ್ಯಾಜಿಕ್ ಸೃಷ್ಟಿ ಮಾಡಿದ್ವಾ? ಕೇಂದ್ರದ ತನಿಖಾ ಸಂಸ್ಥೆಗಳ ಹಸ್ತಕ್ಷೇಪ ಮತ್ತು ಧ್ರುವೀಕರಣದ ರಾಜಕಾರಣದ ನಡುವೆನೂ ವಿಜಯ್ ಅವರ ಜಾತ್ಯತೀತ ಇಮೇಜ್ ಗೆದ್ದದ್ದು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ದಾರಿನ? 70 ಲಕ್ಷ ಮತದಾರರ ಹೆಸರು ಅಳಿಸಿ ಹೋದ್ರೂ ಲಕ್ಷಾಂತರ ಯುವಕರನ್ನ ತನ್ನತ್ತ ಸೆಳೆದು ವಿಜಯ್ ಸಾಧಿಸಿದಂತಹ ಈ ಮ್ಯಾಜಿಕ್ ನಂಬರ್ನ ಹಿಂದಿರುವಂತಹ ಅಸಲಿ ಶಕ್ತಿ ಯಾವುದು? ಸ್ಟಾಲಿನ್ ಅವರ ನಿರ್ಲಕ್ಷ್ಯ ಮತ್ತೆ ರಾಹುಲ್ ಗಾಂಧಿ ಅವರು ಕಳೆದುಕೊಂಡಂಥ ಅವಕಾಶ, ಇವೆರಡು ವಿಜಯ್ ಅವರನ್ನ ತಮಿಳುನಾಡಿನ ಏಕೈಕ ಪರ್ಯಾಯ ನಾಯಕನನ್ನಾಗಿ ರೂಪಿಸಿದ್ವ? ಒಬ್ಬ ಕ್ರಿಶ್ಚಿಯನ್ ಸಿನಿಮಾ ನಟ ತಮಿಳುನಾಡಿನ ದ್ರಾವಿಡ ಅಸ್ಮಿತೆಯ ನಿಜವಾದ ಉತ್ತರಾಧಿಕಾರಿ ಅಂತ ಸಾಬೀತುಪಡಿಸಿದ್ದು ಇವತ್ತಿನ ರಾಜಕಾರಣದ ದೊಡ್ಡ ಮಿತ್ ಅನ್ನ ಒಡೆದಾಗಿದೆಯಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮಗೆ ಅಭಿಪ್ರಾಯಗಳಿದೆ ಇದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.